ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳಾ ದೇವಿಯವರು. ಪರಿಮಳಾ ದೇವಿಯವರು ಸ್ತ್ರೀರೋಗ ತಜ್ಞರು, ಪ್ರಸೂತಿ ತಜ್ಞರು, ಇದೆಲ್ಲದರ ಜೊತೆಗೆ ಕಾಲ್ಪೋಸ್ಕೋಪಿ ರೋಬೋಟಿಕ್ ಸರ್ಜರಿಯಲ್ಲಿ ಪ್ರವೀಣರು. ಆದರೆ ಎಷ್ಟೋ ಕಾಯಿಲೆಗಳು ಹೆಣ್ಣು ಮಕ್ಕಳದು ಗೊತ್ತಾಗ್ದೇನೆ ಅವರು ಗರ್ಭಧಾರಣೆ ಮಾಡಕ್ಕಾಗದೆ ಬಂದಾಗ ಅಯ್ಯೋ ಇದು ಮಿಸ್ ಆಗ್ಬಿಟ್ಟಲ್ಲ ಡಯಾಗ್ನೋಸಿಸು ಅಂತ ಆಗುವಂತ ಸಮಸ್ಯೆ ಅಂದ್ರೆ ಟ್ಯುಬರ್ಕ್ಲೋಸಿಸ್ ಅಥವಾ ಕ್ಷಯರೋಗ. ಕ್ಷಯರೋಗ ಅಂತಂದ್ರೆ ನಾವು ಕೆಮ್ಮು, ಕಫ, ಅದ್ರ ಜೊತೆಗೆ ರಕ್ತ ಕಾರೋದು ಅಂತ ಮಾತ್ರ ಗೊತ್ತು. ಹಾಗಾಗಿ ಟ್ಯುಬರ್ಕ್ಲೋಸಿಸ್ಗೆ ಒಂದು ಕಾಲಕ್ಕೆ ಎಷ್ಟು ಹೆದರ್ತಾ ಇದ್ರಂದ್ರೆ ಟ್ಯುಬರ್ಕ್ಲೋಸಿಸ್ಗೆ ಸ್ಯಾನಿಟೋರಿಯಂ ಅನ್ನ ಕಟ್ಬಿಟ್ರೋರು. ಅವ್ರನ್ನ ಆ ಕಡೆಯ ಊರಿಂದ ಆಚೆಗೆ ತಳ್ಳಿಬಿಡ್ತಾ ಇದ್ರು, ಹ್ಮ್ ಒಬ್ರಿಗೊಬ್ರಿಗೆ ಅಂಟುತ್ತೆ ಗಡಿಪಾರು ಅಂತ. ಗಡಿಪಾರು ಒಬ್ರಿಗೊಬ್ರಿಗೆ, ಮಾಡ್ಬಿಡೋರು ಪಾಪ. ಹೌದು ಹೌದು, ಹ್ಮ್. ಒಬ್ರಿಗೊಬ್ರಿಗೆ ಅಂಟ್ಕೊಳ್ಳುತ್ತೆ ಅಂತ. ಆದ್ರೆ ಇವತ್ತೇನಾಗಿದೆ, ಬಿ ಸಿ ಜಿ ವ್ಯಾಕ್ಸಿನೇಷನ್ ಕೊಟ್ಟಿರೋದ್ರಿಂದ ಎಷ್ಟೋ ಮಟ್ಟಿಗೆ ಟ್ಯುಬರ್ಕ್ಲೋಸಿಸ್ ಕಡಿಮೆ ಆಗಿದೆ. ಆದರೆ ಏನಾಗಿದೆ, ಟ್ಯುಬರ್ಕ್ಲೋಸಿಸ್ ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕ್ಲೋಸಿಸ್ ಜಾಸ್ತಿ ಆಗಿದೆ. ಆಮೇಲೆ ಮೊದ್ಲಿನ ಹಾಗೆ ಫ್ಲಾರಿಡ್ ಆಗಿ ಬರೋದಿಲ್ಲ, ಎಲ್ಲೋ ಒಂದು ಹ್ಮ್. ಕಡೆಗೆ ಹ್ಮ್. ಶ್ವಾಸಕೋಶದ ಬಿಟ್ಟು ಬೇರೆ ಕಡೆಗೆಲ್ಲ ಬರಕ್ ಶುರು ಆಗಿದೆ. ಮೆನಿಂಜೈಟಿಸ್ ಆಗ್ಬೋದು, ಅಂದ್ರೆ ಏನಂತೀರ, ಮಕ್ಕಳು ಆಗುವಂತಹ ಹ್ಮ್. ಗರ್ಭಕೋಶ ಮತ್ತೆ ಟ್ಯೂಬ್ಗಳಲ್ಲೂ ಅದರಲ್ಲೂ ಕೂಡ ಆಗ್ಬೋದು. ಇವತ್ತು ಅದು ಕಂಡುಹಿಡಿಯಕ್ಕೆ ಕಷ್ಟ ಆಗಿರೋದನ್ನ ಹೇಗೆ ಕಂಡುಹಿಡಿಬೇಕು, ಹೇಗೆ ಚಿಕಿತ್ಸೆ ಕೊಡಬೇಕು, ಅದರಿಂದ ಏನಾಗುತ್ತೆ, ಅದನ್ನ ಹೇಗೆ ತಡೆಗಟ್ಟಬೇಕು ಅಂತ ಹೇಳ್ಕೊಡಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳಾ ದೇವಿಯವರೇ. ಪರಿಮಳಾ ದೇವಿಯವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಆ, ಮೇಡಮ್. ಆ, ನಮಸ್ಕಾರ ಮೇಡಮ್. ಹೌದು. ತಸ್ಮೈ ಶ್ರೀ ಗುರುವೇ ನಮಃ. ತಾವು ಒಂದು ಕಲಿಸಿದ ಪಾಠನ ಮತ್ತೆ ಕೇಳ್ತಿದ್ದೀನೇನೋ ಅನ್ನೋ ಫೀಲಿಂಗ್ ಇವಾಗ ಬರ್ತಿದೆ. ಯಾಕೆಂದ್ರೆ ನಾವು ಎಜುಕೇಶನ್ ಮಾಡ್ತಿದ್ದ ಸಮಯದಲ್ಲಿ ಟ್ಯುಬರ್ಕ್ಲೋಸಿಸ್ ತುಂಬಾ ರ್ಯಾಂಪಂಟ್ ಆಗಿತ್ತು. ನೀವು ನೆನಪಿದೆಯಲ್ಲ ಮೇಡಮ್, ಅಲ್ಲಿ ಕರ್ನಾಟಕ ಮೆಡಿಕಲ್ ಕಾಲೇಜ್ ಅಲ್ಲಿ ತಾವು ನಮ್ಮ ಟ್ಯೂಬರ್ಕ್ಲೋಸಿಸ್ ಗುರುಗಳು ವಾರ್ಡೆ, ಗ್ರೌಂಡ್ ಅಲ್ಲಿ, ವಾರ್ಡೇ ಅಂಡರ್ ಇತ್ತು ಗ್ರೌಂಡ್. ಮೇಡಮ್, ದೊಡ್ಡ ವಾರ್ಡೇ ಇತ್ತು. ಅಂಡರ್ ಅಲ್ಲಿ ಗ್ರೌಂಡ್. ಹೋಗ್ಬೇಕು ಅಂತಂದ್ರೆ ಮೂಗ್ ಮುಚ್ಕೊಂಡು ಹೋಗೋದು. ಇನ್ನು ಮಾಸ್ಕ್ ಗೀಪ್ ಅಷ್ಟು ಸಿಕ್ತಿರ್ಲಿಲ್ಲ. ಏನೋ ಹೆದರ್ಕೊಂಡು ಅಲ್ಲಿಂದ ಬಂದ್ರೆ ನಾವೆಲ್ಲ ಹೆದರ್ಕೊಂಡ್ಬಿಡ್ತಿದ್ವಿ. ಹೋಗ್ಬಿಟ್ಟು ಮುಖ ತೊಳ್ಕೊಳ್ತಿದ್ವಿ, ಏನೇನೋ ಮಾಡ್ತಿದ್ವಿ, ಕೈನ ಹಗ್ಲೆಲ್ಲ ತೊಳ್ಕೊಳ್ತಿದ್ವಿ. ಸ್ಯಾನಿಟೈಸರ್ ಇನ್ನು ಉಪಯೋಗಿಸೋದು ಇನ್ನು ಗೊತ್ತಿರ್ಲಿಲ್ಲ. ಹೀಗೆ ಇಂಥ ಒಂದು ಟ್ಯುಬರ್ಕ್ಲೋಸಿಸ್ ಕಾಯಿಲೆ ಬಗ್ಗೆ ನಾವು ಇವಾಗ ಖಂಡಿತವಾಗ್ಲೂನು ಒಬ್ರಿಗೊಬ್ರು ಡಿಸ್ಕಷನ್ ಮಾಡ್ಲೇಬೇಕು, ಒಂದು ನಾಲೆಜ್ ನ ಕೊಡ್ಬೇಕು ಅಂತ ನಾನು ಇವಾಗ ನೋಡಿ ಮೇಡಮ್, ಫೋನ್ ಬಂದ್ಬಿಡ್ತು. ಅದ್ನ ಇದೇ ತಿರುಗಿಸಿ ಪ್ರಾಬ್ಲಮ್ ತಿರ್ಸಿ ಇದ್ರಲ್ಲಿ. ಫೋನ್ ಕಟ್ ಬಂತು ಮಾಡ್ತಾ ಮೇಡಮ್. ಇರ್ಬೇಕು. ಅದನ್ನ ಆಫ್ ಮಾಡ್ತಾ ಮಾಡಿ. ಇದ್ದಾರಾ? ಓಕೆ. ಅದು ಹ್ಮ್. ವಿನಯ್, ಅದನ್ನ ಕಟ್ ಮಾಡಪ್ಪ, ಮಧ್ಯಕ್ಕೆ ಹಾ ಮ್ಯಾಮ್, ಶುರು ಕಟ್ ಮಾಡಿ. ಆಯ್ತು. ಹಾ. ಓಕೆ. ಇನ್ನೊಂದು ಫೋನ್ ತಗೊಂಡ್ ಬರ್ಲಾ? ಇಲ್ಲ, ಟೈಮ್ ಇದೆ ಇಲ್ಲ ಅಂದ್ರೆ. ಇಲ್ಲ 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 ಇಲ್ಲ, ನೀವು ಇದು ಮುಂದೆ ಬರಬೇಡಿ, ತಲೆ ಕಟ್ ಆಗತ್ತೆ. ಹಾಗೆ ನೀನ್ ಕೂತ್ಕೊಂಡು ಮಾತಾಡಿ. ಓಕೆ. ಮೊದಲಿಂದ ಸ್ಟಾರ್ಟ್ ಕಂಟಿನ್ಯೂ. ಮಾಡೋಣ ಮೇಡಮ್, ಮತ್ತೆ ಇದು ಎಡಿಟ್ ಆಗ್ಬೇಕಲ್ಲ. ಓಕೆ ಓಕೆ, ಪರವಾಗಿಲ್ಲ, ನೀವು ಶುರು ಮಾಡಿ. ಹಾ. ಸೊ ಇವಾಗ ಅದು ಟ್ಯುಬರ್ಕ್ಲೋಸಿಸ್ ಬಗ್ಗೆ ನಾವು ಇವತ್ತು ಇಲ್ಲಿ ಮಾತಾಡಲೇಬೇಕು ಅಂತ ಅನ್ಕೊಂಡಿದೀವಿ ಮೇಡಮ್. ಯಾಕಂದ್ರೆ ಟ್ಯುಬರ್ಕ್ಲೋಸಿಸ್ ಒಂದು ಪ್ರೈಮರಿ, ಒಂದು ಲಂಗ್ಸ್ ಇಂದ ಬರೋ ಕಾಯಿಲೆ ಅನ್ನೋದು ನಮಗೆ ಮೊದಲಿಂದ ಗೊತ್ತು. ನಾವಿನ್ ಹ್ಮ್. 1984-85 ನಲ್ಲೆಲ್ಲ ನಾವು ನೀವು ನಮ್ಮ ಗುರುಗಳು ಇದ್ರ ಬಗ್ಗೆ ಸಾಕಷ್ಟು ನಮ್ಗೆ ಜ್ಞಾನವನ್ನು ಕೊಟ್ಟಿದ್ದೀರಾ ನಿಮ್ಮ ಕ್ಲಾಸ್ಗಳಲ್ಲಿ. ಆ ಸಮಯದಲ್ಲಿ ನಾವು ಇದ್ರ ಏನೋ ಅಂದ್ರೆ ಟ್ಯುಬರ್ಕ್ಲೋಸಿಸ್ ಅಂದ್ರೆ ಒಂಥರ ಕೆಮ್ಮಿದ್ರೆ ಬರುತ್ತೆ, ಅದು ಬರುತ್ತೆ. ಒಂದು ದೊಡ್ಡ ಒಂದು ವಾರ್ಡೇ ಇತ್ತು ನಮ್ದು ಸಮಯದಲ್ಲೆಲ್ಲ. ಅಲ್ಲಿ ಹೋಗ್ಬೇಕು ಅಂತಂದ್ರೆ ನಾವು ಸ್ಟೂಡೆಂಟ್ಸ್ ಹೆದರ್ಕೊಂಡು ಎಲ್ಲಿ ನಮಗೆ ಬಂದ್ಬಿಡುತ್ತೋ ಅಂತ ಬರ್ತೀವಿ. ಯಾಕಂದ್ರೆ ಅಷ್ಟು ಇನ್ಫೆಕ್ಷಿಯಸ್ಸು, ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅದಿತ್ತು. ಆದ್ರೆ ಬರ್ತಾ ಬರ್ತಾ ಇದ್ರದ್ದು ಒಂದು ಪರಿವೇ ಕಡಿಮೆ ಆಯ್ತು. ಯಾಕಂದ್ರೆ ಗೌರ್ಮೆಂಟ್ ಕೂಡ ಇದರಲ್ಲಿ ತುಂಬಾನೇ ಬೇಕಾದ ಸ್ಕೀಮ್ಗಳು, ಬಿ ನ್ಯೂಟ್ರಿಷನ್ ಸಿ ಜಿ ಕೊಡಕ್ ಸ್ಕೀಮ್ಗಳು, ಶುರು ಮಾಡಿ. ಇಮ್ಯುನಾಲಜಿಕಲ್ ಪವರ್ ಇನ್ಕ್ರೀಸ್ ಮಾಡೋದು. ಮಗು ಹುಟ್ಟುತ್ತಾ ಇದ್ದಂಗೆ ಹಾ, ಬಿ ಸಿ ಜಿ ಕೊಡಕ್ ಶುರು ಮಾಡಿದ್ರು. ಬಿ ಸಿ ಜಿ ಕೊಡಕ್ಕೆ ಶುರು ಮಾಡಿದ್ಮೇಲೆ ಕಡಿಮೆ ಆಯ್ತು. ಬಟ್ ನಮಗೆ ಗೈನಕಾಲಜಿನಲ್ಲಿ ಇದ್ರ ಬಗ್ಗೆ ಏನಪ್ಪಾ ಅದ್ರದ್ದು ಇಂಪಾರ್ಟೆನ್ಸ್ ಅಂತಂದ್ರೆ, ನಮಗೆ ಅದು ರಿಪ್ರೊಡಕ್ಟಿವ್ ಟ್ರ್ಯಾಕ್ ನಲ್ಲಿ ಯೂಟ್ರಸ್ ಮೇಲೆ, ಟ್ಯೂಬ್ಸ್ ಮೇಲೆ ಸಾಕಷ್ಟು ಅದ್ರ ಪ್ರಭಾವವನ್ನು ಬೀರುತ್ತೆ. ಹಾ ಹಾಗಾಗಿ ಎಷ್ಟೋ ಜನ ಪೀರಿಯಡ್ಸೇ ಆಗ್ತಾ ಇಲ್ಲ, ಹಾ ಇರೆಗ್ಯುಲರ್ ಪೀರಿಯಡ್ಸ್, ಇಲ್ಲ ಹಾ ಅಂತಂದ್ರೆ ಅಮಿನೋರಿಯಾ, ಎಷ್ಟೋ ತಿಂಗಳುಗಳ ಕಾಲ ಅವಳಿಗೆ ಪೀರಿಯಡೇ ಬರೋದಿಲ್ಲ. ಹಾ ಅಥವಾ ಅವರಿಗೆ ಇದ್ರೂ ತುಂಬಾ ಕೃಶವಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಹಾ ಇಲ್ಲ ಹಾ ಅಂತಂದ್ರೆ ಮದುವೆ ಆದ ಹೆಣ್ಮಕ್ಳಲ್ಲಿ ಟ್ಯೂಬ್ಗಳು ಬ್ಲಾಕ್ ಆಗಿರೋದ್ರಿಂದ, ಅಥವಾ ಒಂದು ಒಳಗಡೆ ಎಂಡೋಮೆಟ್ರೈಟಿಸ್ ಆಗಿರೋದ್ರಿಂದ ಅವರು ಹ್ಮ್ ಎಷ್ಟೋ ಸರಿ ನಮಗೆ ಮಕ್ಳಾಗ್ತಿಲ್ಲ ಅಂತ ಬರ್ತಾರೆ. ಹಾ ಮಕ್ಳಾಗ್ತಿಲ್ಲ ಅಂತ ಬಂದಾಗ ಎಸ್ಪೆಷಲಿ ನಾವು ಡಯಾಗ್ನೋಸ್ ಮಾಡ್ಬೇಕಾದ್ರೆ ಅವರಿಗೆ ಹ್ಮ್. ಎಲ್ಲಿಂದ ಏನಾದ್ರೂ ಇನ್ಫೆಕ್ಷನ್ ಇರ್ಬೋದು ಅಂತ ಎಲ್ಲ ನೋಡುವಾಗ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಓಕೆ ಯಾಕೆಂದ್ರೆ ಓಕೆ. ಇದು ನಾವು ಈಗ ಹ್ಮ್ ಪ್ರೈಮರಿ ಟ್ಯುಬರ್ಕ್ಲೋಸಿಸ್ ಇದೆ ಅಂದ ತಕ್ಷಣ ಬಂತು ಅಂತಲ್ಲ. ಅಲ್ಲಿಗೆ ಇದು ಹ್ಮ್ ಹೆಮಟೋಜೆನಿಸ್ ಸ್ಪ್ರೆಡ್, ಬ್ಲಡ್ ಮೂಲಕ ಹಾ ಹೋಗಿ ಹಾ ಪೆರಿಟೋನೈಟಿಸ್ ಎಲ್ಲ ಆಗುತ್ತೆ ಈ ಟ್ಯುಬರ್ಕ್ಲೋಸಿಸ್ ಅಲ್ಲಿ. ಆ ಹ್ಮ್ ಡೋಯಿ ಅಬ್ಡಮನ್ ಅಂತ ತಾವು ಹೇಳ್ತಿದ್ರಿ, ಡೋಯಿ ಅಬ್ಡಮನ್ ತರ ಹೌದು ಒಂದು ಫೀಲಿಂಗ್ ಎಲ್ಲ ಬರುತ್ತೆ. ಆ ಹೌದು. ಪೆರಿಟೋನಿಯಂ ಇಂದ ಇದು ಟ್ಯೂಬ್ ಒಳಗಡೆ ಹೋಗಿ ಟ್ಯೂಬ್ ಗಳನ್ನ ಹಾಳು ಮಾಡುತ್ತೆ. ಈಗ ಒಂದು ಓಕೆ. ಗರ್ಭಚೀಲದಲ್ಲಿ ಗರ್ಭಚೀಲ ಮತ್ತೆ ಟ್ಯೂಬ್ಗಳು ಇದು ಭಾರಿ ಮುಖ್ಯ. ಈ ಹ್ಮ್ ಬ್ಲಾಕ್ ಟ್ಯೂಬ್ಸ್ ಅಂತ ಬಂದಾಗ, ಈ ಟ್ಯೂಬ್ಗಳು ಬ್ಲಾಕ್ ಆದಾಗ
ಹಾ ಸಾಧಾರಣವಾಗಿ ಈ ಏನು ಫಲದತೆಯಾದ ಒಂದು ಅಂಡಾಣು ಇರುತ್ತಲ್ಲ, ಫರ್ಟಿಲೈಸ್ಡ್ ಓಮ್, ಅದು ಇಲ್ಲಿ ಹಾ ಟ್ರಾವೆಲೇ ಮಾಡಲ್ಲ. ಹಾ ಮೊನ್ನೆ ತಾನೇ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದ್ವಿ ಮೇಡಮ್. ತಾವು ನನಗೆ ಹೌದು ಅದನ್ನ ಅಂತ ಹೇಳಿದ್ರಿ. ಹೌದು ಹೌದು ಹೌದು. ಇದು ಒಂದು ಕಾರಣ. ಯಾಕಂದ್ರೆ ಈ ಟ್ಯೂಬ್ ತುಂಬಾ ರೌಂಡ್ ಹಾ ರೌಂಡ್ ರೌಂಡ್ ಆಗಿ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಅದಕ್ಕೊಂದು ಹಾ ಮೊಟಿಲಿಟಿ, ಈ ಒಂದು ಮೂವ್ಮೆಂಟ್ ಇರಲ್ಲ ಅದಕ್ಕೆ, ವೇವ್ಸ್ ತರ. ಹೌದು ಹೌದು. ಅವಾಗನು ಕೂಡ ಪ್ರೆಗ್ನೆನ್ಸಿ ಆದ್ರೂ ಹೋಗಿ ಪಾಪ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗ್ತಾರೆ. ಹಾ ಹೇಗಾಗತ್ತೆ ಅಂದ್ರೆ, ಯಾವಾಗ ಈ ಟ್ಯೂಬರ್ಕಲ್ ಬೆಸಿಲೆ ಎಂಟ್ರಿ ಆಗುತ್ತೆ, ಈ ಹಾ ಒಳಗಡೆ ಟ್ಯೂಬ್ ಒಳಗಡೆ ಮ್ಯೂಕೋಸಾ ಇರುತ್ತೆ, ಮ್ಯೂಕೋಸಾ. ಹೌದು. ಆ ಮ್ಯೂಕೋಸಾ ಹ್ಮ್ ಫುಲ್ ದಪ್ಪಗಾಗ್ಬಿಡುತ್ತೆ. ಸೊ ಹ್ಮ್ ದಪ್ಪಗಾದಾಗ ಅದಕ್ಕೆ ನಾವು ಎಂಡೋಮೆಟ್ರೈಟಿಸ್ ಅಂತ ಅಂತೀವಿ, ಮತ್ತೆ ಸಾಲ್ಫಿಂಜೈಟಿಸ್, ಹಾ ಎಂಡೋಸಾಲ್ಫಿಂಜೈಟಿಸ್, ಎಕ್ಸೋಸಾಲ್ಫಿಂಜೈಟಿಸ್. ಹೊರಗಡೆ ಓ ಭಾಗದಲ್ಲಾರು ಆಗ್ಬೋದು, ಒಳಗಡೆ ಭಾಗದಲ್ಲಾರು ಆಗ್ಬೋದು, ಒಳಗಡೆ ಭಾಗ. ಹಾ ಗರ್ಭಕೋಶದ ಒಳಗಡೆ ಆಗ್ಬೋದು. ಸೊ ಇವೆಲ್ಲಾ ಹ್ಮ್ ಕಾರಣಗಳಿಂದ ಫಲದತೆ ಆಗಲ್ಲ. ಈ ಹಾ ಎಂಡೋಮೆಟ್ರಿಟಿಸ್ ಆಗೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಹ್ಮ್ ಗಳೇ ಸರಿ ಆಗೋದಿಲ್ಲ. ಪಾಪ ಓ ಅವರಿಗೆ ಆ ಮೆನ್ಸ್ಟ್ರುಯೇಷನ್ ಹಾರ್ಮೋನ್ ಏರುಪೇರ್ ಆಗ್ತಿರುತ್ತೆ. ಯಾಕಂದ್ರೆ ಅವ್ರು ತುಂಬಾ ಕೃಶವಾಗಿರ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹೌದೌದು. ಪಾಯಿಂಟ್ ಇದೆ. ಈ ಹಾ ಟ್ಯುಬರ್ಕಲ್ ಲೋಸಿಸ್ ಅಂತ ಬಂದಿದ್ದು, ಟ್ಯುಬರ್ಕಲ್ಸ್ಗಳು ಹ್ಮ್ ಇದ್ರ ಮೇಲೆ ಹೋಗಿ ಕುತ್ಕೊಂಡಿರುತ್ತೆ. ಆ ಬ್ಯಾಕ್ಟೀರಿಯಾದಿಂದ ಹಾ ಆದ ಟ್ಯುಬರ್ಕಲ್ಸ್ ಹೋಗಿ ಹೋಗಿ ಇದನ್ನೆಲ್ಲ ಹ್ಮ್ ದಪ್ಪಗ್ ಮಾಡಿ ಹ್ಮ್ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್, ಎಲ್ಲಾ ಹಾ ಕಡೆ ಇನ್ಫ್ಲಮೇಷನ್ ಹಾ ಅವರಿಗೆ. ಯಾವಾಗ ನೋಡು ಕ್ರಾನಿಕ್ ಪೇನ್ ಅಬ್ಡಮನ್, ಆಮೇಲೆ ಕೃಶರಾಗ್ಬಿಟ್ಟಿರ್ತಾರೆ ಅವರು. ಅದಕ್ಕೆ ಕೃಶವಾದ ಹೌದೌದು ಕೈ ಅಂತ ಏನೋ ಇದಕ್ಕಿತ್ತು, ಒಂದು ಹೌದೌದು. ಹೆಸರು ತುಂಬಾ ಇತ್ತು ಅವಾಗ. ಸಣಕಲ್ ಸಣಕಲ್ ಕಡ್ಡಿಗಳಾಗಿರ್ತಾರೆ. ಹೆಣ್ಮಕ್ಳು. ಯಾಕಂದ್ರೆ ಊಟ ಅವ್ರಿಗೆ ನ್ಯೂಟ್ರಿಷನ್ ಮಾಡಕ್ಕಾಗಲ್ಲ, ಇರಲ್ಲ. ಹಸುವೆ ಹಾ ಇರೋದಿಲ್ಲ. ಹಾ ಅವ್ರಿಗೆ ಹಸುವೆ ಆಗೋದಿಲ್ಲ, ತಿನ್ನಕ್ಕಾಗಲ್ಲ. ಇದು ಕ್ರಾನಿಕ್ ಟ್ಯೂಬರ್ಕ್ಲೋಸಿಸ್ ನಲ್ಲಿ ಒಂದು ಅಂತಂದ್ರೆ ತುಂಬಾ ಸಣಕಲಾಗಿರ್ತಾರೆ. ಹೌದು ದಪ್ಪಗೆ ಹೌದು ಇದ್ದವ್ರಿಗೆ ಬರೋದು ಬಹಳ ಕಡಿಮೆ. ಹಾ ಹೌದು. ಹಾ ಒಂದು ಕಾಲದಲ್ಲಿ ಆಕ್ಚುಲಿ ಅಬೌಟ್ ನಾವು ಏನ್ ಅನ್ಬೇಕು, 1900 ಹಿಂದಿನಲ್ಲಿ ಇದು ಹಾ ಒಂಥರ ಕೆಮ್ಮಿದ್ರೆ ಬರುತ್ತೆ, ಬಾಯಿಂದ ಬಾಯಿಗೆ ಹೌದು ಬರುತ್ತೆ ಅಂತ ಇದಕ್ಕೆ ಒಂದು ಜನಗಳು, ಹೌದು ಈ ಮೋಸ್ಟ್ ಮ್ಯೂಸಿಷಿಯನ್ಸ್ ತುಂಬಾನೇ ಅಂತಿದ್ರು. ಮೈಕ್ಗಳು ಹೌದು ತಗೊಳ್ತಾರಲ್ಲ, ಅವ್ರು ಹೆಂಗೆ ಕೋವಿಡ್ ನಲ್ಲಿ ಇನ್ಫೆಕ್ಷನ್ ಮೈಕ್ಗಳಿಂದ ಬಂತು ಹೌದೌದು. ಕೆಲವರಿಗೆ ಅಂದ್ರೆ, ಮಾತಾಡೋರಿಗೆ, ಸಿಂಗರ್ಸ್ಗೆ. ಸೊ ಪಿ ಬಿ ಹಾಗೆ ಇದು ಶ್ರೀನಿವಾಸ ಮೂರ್ತಿ ಅವರು ಕೊರೋನಾನಿಂದ ಹೌದು ಹೋದ್ರಲ್ಲ, ಹೀಗೆ ಹೌದು ಮೈಕಿಂದ ಹಾಗೆ ಬಂದಿದ್ದು. ಹಾ ಇದು ಆ ಕಾಲದಲ್ಲಿ ಅದರಿಂದನೂ ಬರ್ತಿತ್ತು ಅಂತ ಹೇಳ್ಬಿಟ್ಟು ಇದನ್ನ ಪೊಯೆಟಿಕ್ಸ್, ಪೊಯೆಟ್ ಇವರು ಹಾ ನಮ್ಮ ಕವಿಗಳು. ಕಲಾಕಾರರು ಎಲ್ಲ ಇದನ್ನ ರೊಮ್ಯಾಂಟಿಕ್ ಡಿಸೀಸ್ ಅಂತಾನು ಏನೇನೋ ಕರೆದ್ರು ಇದನ್ನ. ಕಡೆಗೆ ಹಾ ನೋಡಿದ್ರೆ ಅದು ಹೋಗಿ ಟ್ಯುಬರ್ಕ್ಯುಲೋಸಿಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಎಲ್ಲಾ ಹ್ಮ್ ಆರ್ಗನ್ಸ್ ಹಾಳು ಮಾಡಿ, ಹಾಗೆ ಹ್ಮ್ ಹೆಣ್ಮಕ್ಳಿಗೆ ಈ ಒಂದು ಕಾರಣಕ್ಕಾಗಿ ಅವರಿಗೆ ಹ್ಮ್ ಮಕ್ಕಳಾಗುವ ಸಂಭಾವನೆ ಕಡಿಮೆ ಆಗುತ್ತೆ. ಆದ್ರಿಂದ ನಾವು ನಮ್ಮ ಒಂದು ಫೀಲ್ಡ್ ಅಲ್ಲಿ ಹೆಣ್ಮಕ್ಳು ಮಕ್ಕಳಲ್ಲಿ ಅಂತ ಯಾವಾಗ ಬರ್ತಾರೆ, ಇವಾಗಲೇ ನಿಮ್ಗೆ ಗೊತ್ತಿರಂಗೆ ಹ್ಮ್ 25 to 30% ವರ್ಗುನು ಈ ಒಂದು ಇನ್ಫರ್ಟಿಲಿಟಿ, ಗರ್ಭ ಹೌದು. ಇದನ್ನ ಧರಿಸ್ತಾ ಇರೋ ಒಂದು ಪ್ರಾಬ್ಲಮ್ಗಳಿದೆ. ಸೊ ಅಂತ ಹ್ಮ್ ಸಮಯದಲ್ಲಿ ನಾವು ಇದನ್ನ ಕಂಡಿಡಿಯಕ್ಕೆ ಕಾಮನ್ ಆಗಿ ತಾವು ಹೇಳೋ ಟೆಸ್ಟ್ಗಳು ಯಾವುದೇ ಆಗ್ಲಿ, ESR ಆಗ್ಲಿ, ಮತ್ತೆ ಕೆಲವು ಟೆಸ್ಟ್ಗಳು ಸ್ಪೆಸಿಫಿಕ್ ಆಗಿದೆ, ಅದನ್ನ ಮಾಡಬೇಕು. ನಮ್ಮ ಹ್ಮ್ ಒಂದು ಸ್ಪೆಷಾಲಿಟಿಗೆ ಸಂಬಂಧವಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಹ್ಮ್ ಎಂಡೋಮೆಟ್ರಿಯಲ್ ಬಯಾಪ್ಸಿ, ಹಾ ಬಯಾಪ್ಸಿನ ನಾವು ಕಳಿಸ್ಬೇಕಾಗತ್ತೆ. ಆ ಓಕೆ. ಬಯಾಪ್ಸಿನ ನಮ್ಗೆ ಎಂಡೋಮೆಟ್ರಿಟಿಸ್ ಡ್ಯೂ ಟು ಯಾವ ರೀಸನ್ ಅಂತ ನಿರ್ದಿಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ಇವಾಗ ಹ್ಮ್ ಲ್ಯಾಪ್ರೋಸ್ಕೋಪಿ ಬಂದರಿಂದ ಆ ದುರ್ಬಿನ್ನ ಒಳಗಡೆ ಹಾಕಿ ನೋಡಿದಾಗ ಹ್ಮ್ ಇವೆಲ್ಲ ಟ್ಯುಬರ್ಕಲ್ಸ್ ಹಿಂಗ್ ಹಾ ಕುತ್ಕೊಂಡಿದ್ಯಾ ಏನು, ಎಲ್ಲ ಕಡೆ ಹಾ ಹರಿದಾಡ್ತಾ ಇದೆಯಾ ಅಂತ ನೋಡಿ, ಅದನ್ನು ಬೇಕಾದ್ರೂ ಫ್ಲೂಡ್ ನ ತೆಗೆದು ಟೆಸ್ಟಿಗೆ ಕಳಿಸ್ತೀವಿ. ಅಲ್ಲೇ ಅದಕ್ಕೆ ಹಾ ಬೇಕಾದ ಟ್ರೀಟ್ಮೆಂಟ್ ನ, ಟ್ಯೂಬಲ್ ಪ್ಲಾಕ್ ನ ಇಂಪ್ರೂವ್ ಮಾಡಕ್ ನೋಡ್ತೀವಿ. ಹಾ ಅದಲ್ಲದೆ ನಾವು ಇವರಿಗೆ ಹಿಸ್ಟ್ರೋಸಾಲ್ಫಿಂಗೋಗ್ರಫಿ ಅನ್ನೋ ಟೆಸ್ಟ್, ತಾವು ಹೇಳ್ದಂಗೆ ಹೌದು ಹೌದು ಟ್ಯೂಬ್ ಹೌದು. ಟೆಸ್ಟ್ ಮಾಡಿ ಟ್ಯೂಬಲ್ ಬ್ಲಾಕ್ ಇದೆಯಾ ಒಳಗಡೆಗೆ ಅಂತ ಡೈ ಹೇಳಿ. ಇಂಜೆಕ್ಟ್ ಮಾಡಿಬಿಟ್ಟು ಹಾ ಅದರದ್ದು ಹಾ ತೆಗೆಯೋದು. ಇದೆಲ್ಲ ಹ್ಮ್ ಮಾಡಿ ಅದಕ್ಕೆ ನಿಯಮಿತವಾದ ಯಾವುದೋ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಲ್ಲ, ಅದಕ್ಕೆ ಔಷಧಿಗಳನ್ನ ಕೊಡೋದ್ರಿಂದ, ಅವರ ಹ್ಮ್ ತಜ್ಞರ ಒಂದು ಸಹಾಯದಿಂದ ಇದೆಲ್ಲ ಗುಣಮುಖವಾಗಿ ಒಂದ್ ಸ್ವಲ್ಪ ದಿವಸ ಡಿಲೇ ಆದ್ರೂ ಅವ್ರು ಮತ್ತೆ ಮೊದಲಿನ ಒಂದು ಸಂದರ್ಭಕ್ಕೆ ಬಂದು ಆರೋಗ್ಯನ ಸರಿಪಡಿಸ್ಕೊಂಡು ಮಗುನು ಕೂಡ ಪಡ್ಕೋಬಹುದು ಅಂತ ನಾವ್ ಓ ಹೇಳ್ಬೋದು ಮೇಡಮ್. ವೆರಿ ಇದ್ರ ಗುಡ್ ವೆರಿ ಗಮನನ ಗುಡ್. ನಾವು ಸೆಳೀಲೇಬೇಕು. ಹ್ಮ್ ಎಷ್ಟೋ ಟ್ಯೂಬಲ್ ಬ್ಲಾಕ್ ಬಗ್ಗೆ ಮಾತಾಡ್ತೀವಿ, ಇಸ್ಟ್ರೋಸ್ಕೋಪಿ ಮಾತಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ನಾವು ರೋಬೋಟಿಕ್, ಬಟ್ ಇದು ಅವಾಗ ಅವಾಗ ಕಣ್ಮರೆ ಆಗ್ಬಿಡುತ್ತೆ ನಮ್ಮ ಒಂದು ಹಾ ಪ್ರಾಕ್ಟೀಸ್. ಹೌದು ಅದು ಹೌದು ಅಲ್ಲೇ ಹೌದು. ಕೂತಿರುತ್ತೆ. ಯಾಕಂದ್ರೆ ಇವಾಗ್ಲೂ ಕೂಡ ನಾ ತಿಳಿದಂಗೆ 235 ಪರ್ ಇದು ಇದರಿಂದ ಇಯರ್ ಟು ಒಂದು 190 ವರೆಗೂ ಬಂದಿದೆ ಅಂತ. ಬಟ್ ಇನ್ನೂ ಇದೆ, ಹೌದು ಹೌದು ಇರಾಡಿಕೇಶನ್ ಆಗಿಲ್ಲ. ಸರ್ವೈಕಲ್ ಹೌದು ಕ್ಯಾನ್ಸರ್ ಹೆಂಗೆ ಇರಾಡಿಕೇಶನ್ ಅಂತೀವೋ, ಹಾ ಟ್ಯುಬರ್ಕ್ಲೋಸಿಸ್ ಇನ್ನೂ ನಿರ್ಮೂಲ ಆಗಿಲ್ಲ. ಅದನ್ನ ಆಗಿಲ್ಲ ನಾವು ಆಗಿಲ್ಲ. ತಿಳ್ಕೊಂಡು ಗಮನದಲ್ಲಿ ಇಟ್ಕೋಬೇಕು. ಹೌದು ಹೌದು. ಇನ್ಫ್ಯಾಕ್ಟ್ ವಿಶ್ವದಾದ್ಯಂತ ಟ್ಯೂಬರ್ಕ್ಲೋಸಿಸ್ ನಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ. ಹಾ ಅಂದ್ರೆ ಅಷ್ಟ್ರ ಹಾ. ಮಟ್ಟಿಗೆ ಇನ್ನೂ ಟ್ಯೂಬರ್ಕ್ಲೋಸಿಸ್ ನಮ್ಮಲ್ಲಿ ಇದೆ. ಅಂದ್ರೆ ಈ ಇನ್ಫೆಕ್ಷನ್ ರೇಟ್ ಕ್ಷಯರೋಗ, ಅಂತೀರಾ ನೀವು? ಆ ಹ್ಮ್ ಕ್ಷಯರೋಗ ಯಾಕಪ್ಪ ಅಂತಂದ್ರೆ ಶರೀರವನ್ನ ಕ್ಷಯ ಮಾಡ್ತಾ ಇತ್ತು. ಹಾ ಹಾಗಾಗಿ ಸಣಕಲಾಗ್ತಾ ಇದ್ದಿಂದ ಕ್ಷಯರೋಗ ಹೌದು. ಅಂತ ಎಲ್ಲ ಕರೆದ್ರು. ಮಸಲ್ ವೇಸ್ಟಿಂಗು, ಎಲ್ಲ ಬಾಡಿ ಹೌದು ವೇಸ್ಟಿಂಗು. ಹೌದು ಹ್ಮ್ ಹೌದು ಹೌದು ಹೌದು. ಹ್ಮ್ ಆದ್ರೆ ನೀವು ಹೇಳಿದ್ದು ಒಂದು ಪ್ರಮುಖ ಇದು ವೀಕ್ಷಕರು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಮಕ್ಕಳಾಗ್ತಾ ಇಲ್ಲ ಅಂತ ಅನ್ನೋರ್ಗೆ ಇದನ್ನೂ ಒಂದು ನೀವು ಕಂಡುಹಿಡಿಬೇಕು. ಇದು ಕೂಡ ಕಾರಣ ಇರ್ಬೋದು ಅಂತ ಬಹಳ ಮುಖ್ಯವಾದಂತ ಹೌದು ಮಾತನ್ನ ಹೌದು ಹೇಳಿದ್ರೆ. ಹೌದು ಆಮೇಲೆ ಹೌದು. ನೀವು ಸೆಲ್ಫಿಂಗೋಗ್ರಾಫ್ ಅಂತ ಹೇಳಿದ್ರಿ. ಆದ್ರೆ ಹಾ ಸ್ಪೆಸಿಫಿಕ್ ಆಗಿ ಡಯಾಗ್ನೋಸಿಸ್ ಮಾಡೋದು ಅಂತಂದ್ರೆ ಬಯಾಪ್ಸಿ ತೆಗಿಬೇಕು ಅಂತ. ಬಯಾಪ್ಸಿ ಬಯಾಪ್ಸಿ. ಬಯಾಪ್ಸಿನಲ್ಲಿ ಬಯಾಪ್ಸಿನಲ್ಲಿ ಆ ಗ್ರಾನ್ಯುಲರ್ ಟಿಶ್ಯೂ ಮತ್ತೆ ಜಾಯಿಂಟ್ ಹ್ಮ್ ಸೆಲ್ಗಳು
ಕ್ಲೀನ್ ಆಗಿ ಗೊತ್ತಾಗೋದ್ರಿಂದ ಇದು ಟ್ಯುಬರ್ಕ್ಲೋಸಿಸ್ಸೇ ಅಂತ 100% ಅದಾಗತ್ತೆ. 100%. ಇದಲ್ದೇ ಬೇರೆ ಯಾವ್ದಾದ್ರು ಟೆಸ್ಟ್ಗಳನ್ನ ಮಾಡ್ತೀರಾ? ಮಾಂಟು ಟೆಸ್ಟು ಅಂತದ್ದು ಇದೆಲ್ಲ? ಅದೆಲ್ಲ ನಾವು ಫಿಸಿಷಿಯನ್ ಅದೇ ತಜ್ಞರ ಸಹಾಯದಿಂದ ಅದನ್ನ ಮಾಡಿಸ್ಕೊಂಡ್ಬಿಡ್ತೀವಿ. ಆಮೇಲೆ ಹಾ ನಮ್ದು ಸ್ಪೆಸಿಫಿಕ್ ಟೆಸ್ಟ್ಗಳನ್ನ ಇವನ್ನ ಮಾಡಿದಾಗ ಎಲ್ಲ ಕಂಬೈನ್ ಮಾಡಿದ್ದಾಗ ಒಂದು ಯಾವ ಟೆಸ್ಟ್ ಹಾ ಬರ್ಬೋದು, ಯಾವ್ದು ಅವರಿಗೆ ಇರ್ಬೋದು ಅಂತ ಹಾ ನಾವು ಹಾ. ಯೂಶಲಿ ಇದು ಮಾಡ್ತೀವಿ. ಸೊ ಈಗ ನೀವು ಟ್ರೀಟ್ಮೆಂಟ್ ಕೊಡೋದು TB ಕಾಯಿಲೆಗೆ ಬೇರೆಯವ್ರು ಕೊಟ್ಟಾಗೆ ಅದೇ 3 ಡ್ರಗ್ಗಳನ್ನ ಕೊಡ್ತೀರಾ ಅಥವಾ ಇಲ್ಲ, ಇನ್ನೇನಾದ್ರೂ ಅದ್ರೊಳಗೇನೆ ಕೊಡ್ತೀರಾ? ಈಗ ಡಬಲ್ ರೆಜಿಮ್ ಅಂತಾನು ಬಂದಿದೆ. ಹಾ ಬಟ್ ಅವರ ತಜ್ಞರ ಒಂದು ಡಿಸ್ಕಷನ್ ಮೇಲೆನೆ ನಾವು ಹೋಗ್ತೀವಿ. ಯಾಕಂದ್ರೆ ಒಂದ್ಸರಿ ಎರಡೂ ಇರುತ್ತೆ, ಹಾ ಪ್ರೈಮರಿ ಹಾ ಟ್ಯೂಬರ್ಕ್ಲೋಸಿಸ್ ಇರುತ್ತೆ, ಇದು ಇರುತ್ತೆ. ಹಾ ಹಾಗಾಗಿ ನಾವು ಅದನ್ನ ನೋಡ್ಕೊಂಡು ಆಮೇಲೆ ಅವರಿಗೆ ಆ ಸಮಯದಲ್ಲಿ ಪ್ರೆಗ್ನೆನ್ಸಿ ಆಗ್ಬಾರ್ದು ಅಂತ ಬೇರೆ ಹೇಳ್ಬೇಕು. ಯಾಕಂದ್ರೆ ಇವೆಲ್ಲ ಹೌದು ಕೆಲವು ಹೌದು ಡ್ರಗ್ಸ್ಗಳು ಕೆಲವು ಹೌದು. ಡೇಂಜರಸ್ ಇದೆ. ಮಾತ್ರೆಗಳಿಂದ ಆ, ಸೆಕೆಂಡರಿ ಹೌದು. ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅದ್ರ ಹೌದು. ಸೈಡ್ ಎಫೆಕ್ಟ್ಸ್ಗಳಿದೆ. ಸೊ ಇದೆಲ್ಲ ಹ್ಮ್ ಇರೋದ್ರಿಂದ ಆ ಸಮಯದಲ್ಲಿ ಅವ್ರನ್ನ ಪೂರ್ತಿ ನಾವು ಪ್ರೆಗ್ನೆನ್ಸಿಯಿಂದ ಆಗ್ಬಾರ್ದು ಅಂತಾನೆ ಪ್ರಿವೆಂಟ್ ಮಾಡ್ತೀವಿ. ಅದು ಎಲ್ಲ ಹೌದು. ಕಡಿಮೆ ಆದ್ಮೇಲೆ ಒಂದ್ ಎರಡು ಸಮಯದಲ್ಲಿ ಟೆಸ್ಟ್ಗಳು ನೆಗೆಟಿವ್ ಆಗಿ ಅವರ ಹ್ಮ್ ಮೆನ್ಸ್ಟ್ರುಯೇಷನ್ ರೆಗ್ಯುಲರ್ ಆಗಿ ಸ್ಟಾರ್ಟ್ ಆಗಬೇಕು. ಮತ್ತೆ ಓಕೆ. ಅದಾದ್ಮೇಲೆ ನಾವು ಅವರಿಗೆ ಪ್ರೆಗ್ನೆನ್ಸಿ ಆಗ್ಬೋದು ಅಂತ ಅವಕಾಶ ಕೊಡ್ತೀವಿ. ಮತ್ತೆ ಅವಾಗ ಅವಾಗ ನಿಯಮಿತವಾಗಿ ಮತ್ತೆ ಟೆಸ್ಟ್ಗಳನ್ನ ನೋಡ್ತಾನೆ ಇರ್ತೀವಿ ಪ್ರೆಗ್ನೆನ್ಸಿ ಹೌದು. ಆಗೋರ್ಗು. ಬಹಳ ಮುಖ್ಯವಾದಂತ ಪಾಯಿಂಟ್ ಹೇಳಿದ್ರೆ, ಯಾಕಂದ್ರೆ ಒಂದ್ಸಲ TB ಕಾಯಿಲೆ ಕ್ಷಯರೋಗ ಇದೆ ಅಂತ ಟ್ರೀಟ್ಮೆಂಟ್ ತಗೊಳ್ಳುವಾಗ ಗರ್ಭಧಾರಣೆ ಮಾಡಿದ್ರೆ ಅವ್ರು ತಗೊಳ್ಳೋ ಔಷಧಿಗಳಿಂದ ಆ ಹೊಟ್ಟೆಲಿರೋ ಭ್ರೂಣ ಹಾಳಾಗತ್ತೆ. ಅದನ್ನು ಕೂಡ ಹೇಳಿದ್ರೆ ಪರಿಮಳ ಅವರೇ ತುಂಬಾ ತುಂಬಾ ಉಪಯುಕ್ತವಾದಂತ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ನೆನಪಿಟ್ಕೊಳ್ಳಿ, ಯಾರಿಗಾದ್ರೂ ಹಸಿವೆ ಕಡಿಮೆ ಆದ್ರೆ, ತೂಕ ಕಡಿಮೆ ಆದ್ರೆ, ಮಗು ಆಗ್ತಾ ಇಲ್ಲ ಅಂದ್ರೆ ತಕ್ಷಣಕ್ಕೆ ಬಂದು ಪರೀಕ್ಷೆ ಮಾಡಿಸ್ಕೊಂಡು ಚಿಕಿತ್ಸೆ ಮಾಡಿಕೊಂಡು ನೀವು ಪೂರ್ತಿ ಮಕ್ಕಳನ್ನ ಧರಿಸ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.